ಸೊ ಗೈಸ್, ಇವತ್ತು ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇದೆ ಅಂತ, ಸೊ ನಮ್ಮಿಂದನೇ ಕೆಲಸ ಮಾಡಿಸ್ತವ್ರೆ. ಪ್ರೀತಮ್, ಕಾಲೇಜ್ ಬಗ್ಗೆ ಏನು ಹೇಳ್ತೀಯ? ಅಂದರೆ ಫಂಕ್ಷನ್ ಬಗ್ಗೆ ಏನು ಡ್ರೆಸ್ ಎಲ್ಲ ಹೆಂಗೆ ಹಾಕೊಂಬರ್ತೀವಿ ನಾಳೆನೇ ನೋಡಬೇಕು, ಇನ್ನೂ ಮೆಸೇಜ್ ಮಾಡಿಲ್ಲ ಯಾರು. ಸೊ ಗೈಸ್ ನೋಡಿ, ಕಾಲೇಜಿನ ಗುಡ್ ಸ್ಟೂಡೆಂಟ್ಸ್ ಇವರೆಲ್ಲ. ನಾಳೆ ನಿಮ್ಗೆಲ್ರಿಗೂ ಒಂದು ಎಕ್ಸ್ಟ್ರಾ ಲಡ್ಡು ಕೊಡಿಸಿದವರು. ಸೊ ಗೈಸ್, ಇವರು ಕೆಲಸ ಮಾಡೋದಕ್ಕೆ ಒಂದು ಎಕ್ಸ್ಟ್ರಾ ಲಡ್ಡು ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಇದು ನಮ್ಮ ಕಡೆಯಿಂದ ಒಂದು ಲಡ್ಡು ನಿಮಗೆ. ಸೊ ಇವಾಗ ನಾಳೆ ಫಂಕ್ಷನ್ ಅಲ್ವಾ, ಏನು ಡ್ರೆಸ್ ಹಾಕೊಂಡ್ಬರ್ತಿದ್ವಿ? ಅವ್ನು ನೋಡು, ಮಗನ್ ಕೆಲಸ ಬರ್ತಾ ಇದ್ವಿ, ವ್ಲಾಗಲ್ಲಿ ಬರಬಾರ್ದಂತ. ಗೈಸ್ ನೋಡಿ ಗೈಸ್, ಕೆಲಸ ಮಾಡೋಣ ಅಂದ ತಕ್ಷಣ ಓಡೋಗ್ತಾ ಒಂದು. ಗೈಸ್ ಏನು ಅಂದರೆ, ನಾಳೆ ನಮ್ಮ ಕಾಲೇಜಲ್ಲಿ ತುಂಬ ಸಖತ್ತಾಗಿರೋ ಫಂಕ್ಷನ್ ಇದೆ. ನಾಳೆ ನಿಮಗೆ ಚೆನ್ನಾಗಿರೋ ಅಪ್ಡೇಟ್ ಬರುತ್ತೆ, ನೋಡ್ತಾ ಇರಿ. ಫುಲ್ ಪ್ರತಿಭೆಗಳೆಲ್ಲ ಉಕ್ಕಿ ಹರಿತಾ ಇರುತ್ತೆ ನಮ್ಮ ಕಾಲೇಜಲ್ಲಿ. ಸ್ಟೇಜ್ ಗಟ್ಟಿ ಇಲ್ಲ, ಬಟ್ ಬಿದ್ದರೆ ಅಂತೂ ನಮಗೆ ಗೊತ್ತಿಲ್ಲ ಅಷ್ಟೇ. ನಾವು ಹೆಂಗೋ ಸ್ಟೇಜ್ ಅರೇಂಜ್ ಮಾಡ್ತಾ ಇದ್ದೀವಿ ಒಂದು ಚಿಕ್ಕದಾಗಿ. ನಮ್ಮ ವಿಜಿತ್ ಅವರು ಅದಕ್ಕೆ ಸಹಕರಿಸ್ಕೊಂಡು ಹೆಲ್ಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆರ್ಗನೈಸ್ ಇವರೇ ಗೈಸ್, ಸ್ಟೇಜ್ ನಮ್ಮದೇ ಆರ್ಗನೈಸ್ ಮಾಡ್ತಾ ಇರೋದು. ನಾವು ಮಾಡಿಲ್ಲ ಅವಾಗ. ಸೊ ನೋಡಿ, ಹೆಲ್ಪ್ ಮಾಡ್ತಾ ಅದು ಹೆಲ್ಪಿಂಗ್ ನೇಚರ್ ತುಂಬ ಒಳ್ಳೆಯದು ಗೈಸ್ ಇವನಿಗೆ. ಗೈಸ್, ನಮ್ಮ ಕಾಲೇಜಲ್ಲಿ ಟೀಚರ್ದು ಇದು ಇದೆ, ಬರ್ತಾನೆ ಇದೆ, ನೋಡ್ಕೊಂಡ್ಬರೋದು. ಕೇಕ್ ತಿಂದ್ರೆ ಅಂದರು, ನಾನು ಕೊಡಿಸ್ತೀನಿ. ಸೊ ಗೈಸ್, ಇವಾಗ ಕೇಕ್ ತಿನ್ನೋಣ. ಯಾರು ಮ್ಯಾಮು? ಓ, ಕೇಳಮ್ಮ, ಹ್ಯಾಪಿ ಬರ್ತ್ಡೇ ಮ್ಯಾಮ್. ವಿಶ್ ಹ್ಯಾಪಿ ಬರ್ತ್ಡೇ ಮ್ಯಾಮ್. ಓಕೆ, ಓ, ವಿಶ್ ಹ್ಯಾಪಿ ಬರ್ತ್ಡೇ. ಯಾ, in whole chain there is only one support. Show please. I'm lucky, ma'am. This is okay. Ma'am. ಏನು ಥ್ಯಾಂಕ್ಸ್ ಬೇಡ ನಿಮಗೆ. ಈ ಕೆಲಸ ಮಾಡಿಸ್ಬಾರ್ದಂತ, ಬೆಂಜಸ್ಬಾರ್ದಂತ. This is number 1. Next point. Cream ಬೇಕಾ ಸರ್? ಮ್ಯಾಮ್ ಇನ್ನೊಂದ್ಸಲ ರೀಟೇಕ್ ಚೂರು ಇನ್ನೊಂದು ದೊಡ್ಡ ಪೀಸ್ ಅಂತ ಅದು ತೆಗಿಬೇಡಿ ಮ್ಯಾಮ್. ನೀವು ತಿನ್ಸಿ. ಇವಾಗ ಮಾಡಿ ಮ್ಯಾಮ್. ಇವಾಗ ಮಾಡಿ, ನೀವು ತಿನ್ಸಿ. ಜಾಸ್ತಿ ಬೇಡ, ನಮಗೂ ಬೇಕು. ಜನ್ಮದ ಅನುಭವ. ಗೈಸ್, ಎಲ್ಲ ಫೈನಲ್ ಆಗಿ ಬರ್ತಡೇ ಗಿಫ್ಟ್ ಎಲ್ಲ ಮುಗೀತು. ಇವಾಗ ಫಸ್ಟು ಮನೆ ಹೋಗಬೇಕು, ಯಾಕಂದರೆ ಮಳೆ ಬೇರೆ ಬರ್ತಾಯಿತ್ತು. ಇವಾಗ ಸ್ವಲ್ಪ ಸ್ಟಾಪ್ ಆಗಿದೆ ಇವಾಗ. ಸೊ ಮನೆ ಹೋಗ್ಬಿಟ್ಟು ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗೋದು. ನಾವು ಕೂಡ ಎಲ್ಲರೂ ಆಚೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನೋಡುವ ಏನಾಗುತ್ತೋ ಅಂತ. ಇವತ್ತು ಮಳೆ ಬರಲಿಲ್ಲ ಅಂದರೆ ಆಚೆ ಹೋಗ್ತೀವಿ, ಇಲ್ಲ ಅಂದರೆ ಹೋಗುವ. ಫಸ್ಟು ಬ್ಯಾಗೆ ತಗೊಂಡು ಹೋಗೋಣ ಗೈಸ್. ಇದು ಆಲ್ರೆಡಿ ಲೇಟ್ ಆಗಿದೆ. ನಾವು ಕಾಲೇಜ್ ಬಿಟ್ಟಿದ್ದೆ 2:30 ಬಿಟ್ಟಿದ್ದು. ಸೊ ಇವಾಗ ಟೈಮ್ ಆಲ್ರೆಡಿ 4 ಗಂಟೆ ಆಗ್ಕೊಂಡಿದೆ. ಯಾರು? ನಾನು ಟಿಫಿನ್ ಇರ್ತದೆ ನೋಡಲಿ. ವಿಜಿತ್ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು ಇವತ್ತು. ಸೊ ನಿಮ್ಮ ಒಂದು ಹಾರ್ಡ್ ವರ್ಕಿಗೆ ನಾವು ಸದಾ ಚಿರುಋಣಿ ಆಗಿರೋಲ್ಲ. ನೀನು ಹಾಕಿರ್ಬೇಕು ಕಾಲೇಜಿಗೆ. ಅದಕ್ಕೆ ನಾನು ಆಗಿರೋಲ್ಲ.
ನಮ್ಮ ಪ್ರೀತಮ್ ಅವರು ಇವತ್ತು ನಮ್ಮ ಜೊತೆ ಸಹಕರಿಸಿದ್ರು. ಸೊ ಗಾಯ್ಸ್ ಇವಾಗ ರೋಡಲ್ಲಿ ಸಿಗೋಣ. ಸೊ ಗಾಯ್ಸ್ ಇವಾಗ ನಾವು ರೋಡಿಗೆ ಎಂಟ್ರ್ ಆದ್ವಿ. ಏನು ಅಂದರೆ ಇವಾಗ ಒಬ್ಬೊಬ್ಬರನ್ನ ಕೇಳೋಣ ಯಾವ ಥರ ರೆಡಿ ಆಗ್ತಾರೆ ಅಂತ. ಏನಂತ ನಾಳೆ ಯಾವ ಥರ ಡ್ರೆಸ್ ಹಾಕೊಂಡ್ಬರ್ತೀಯ ಅಂತ. ಬಟ್ಟೆ ಹಾಕೊಂಡು ಬರ್ತೀನಿ ಅಂತ. ಅಪ್ಪ ಎಲ್ಲರೂ ಗೊತ್ತದು ಬಟ್ಟೆ ಹಾಕೊಂಡ್ಬರೋದು, ಬಟ್ ನೀನು ಯಾವ ಥರ ಡ್ರೆಸ್ ಹಾಕೊಂಡ್ಬರ್ತೀಯ ಅಂತ ಹೇಳ್ತಾ ಇರೋದು. ಫಾರ್ಮಲ್ಸಾ? ಕಾಲೇಜ್ ಅವ್ರ ಬಗ್ಗೆ ಗೊತ್ತಿಲ್ಲ ನಾನು. ಸೊ ಗಾಯ್ಸ್ ಇವನು ಫಾರ್ಮಲ್ಸ್ ಹಾಕೊಂಡ್ಬರ್ತೀನಿ ಅಂತ ಹೇಳ್ತಾವೆ. ಪ್ರೀತಮ್ ನಿಮ್ದು ಏನು ಪ್ಲಾನಿಂಗು? ಜೀನ್ಸ್ ಪ್ಯಾಂಟ್ ಹಾಕೊಂಡ್ಬರ್ತಾನೆ ಅಂತ ಗಾಯ್ಸ್ ಇವನು. ನಾನು ಹಾಕೊಂಡ್ಬರಲ್ಲ, ಅದೇ ಬರ್ತೀನಿ. ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಾ ಅಂತ ಹೇಳಿದ್ರೆ ಅವ್ನು ಓಕೆ ಅಂತ ಹೇಳ್ದ. ನೀನೇನು ಏನು ಹಾಕೊಂಡೇ ಬರಲ್ಲ ಅಂತ. ಅದು ಇವಾಗ ಗಾಯ್ಸ್ ಇವನು ಮಾನ ಮರ್ಯಾದೆ ತೆಗಿತಾನೆ ಹುಡುಗರ್ದು ಇವನು. ಹುಡುಗರು ಹಾಂ ಜೀನ್ಸ್ ಪ್ಯಾಂಟ್ ಒಂದೇ ಮತ್ತೇನು ತೆಗಿತೀಯ? ಅಲ್ಲ ನೀನು ಹೇಳು ಈ ಥರ ಹಾಕೊಂಡ್ಬರ್ತೀಯ ಅಂದರೆ ನಾನು ಹ್ಞೂ ಅಂತ ಹೇಳ್ತೀನಿ. ಶರ್ಟು ಮತ್ತು ಪ್ಯಾಂಟಾ? ಗಾಯ್ಸ್ ಪ್ರೀತಮ್ ಅವರು ಶರ್ಟು ಮತ್ತು ಪ್ಯಾಂಟ್ ಹಾಕೊಂಡ್ಬರ್ತಾರಂತೆ. ನಮ್ಮದು ಏನು ಪ್ಲ್ಯಾನಿಂಗ್ ಅಂದರೆ ನಾವು ಅಷ್ಟೊಂದು ಅಷ್ಟೇನಿಲ್ಲ, ನಾವು ಅಷ್ಟೊಂದೇನು ಪ್ಲ್ಯಾನಿಂಗ್ ಇಟ್ಕೊಂಡಿಲ್ಲ. ಸೊ ನೋಡುವ ಏನಾಗುತ್ತೆ ಅಂತ. ನಾವು ನಾನು ಹೇಳ್ತೀನಿ ಏನು ಶಾರ್ಟ್ಸು, ಜರ್ಸಿ, ಸ್ಟಾಕಿಂಗ್ಸು, ಒಂದು ಶೂ. ನಾವು ಸ್ಪೋರ್ಟ್ಸಿಗೆ ಬರ್ತಾ ಇಲ್ಲ. ನೀನು ಯಾವಾಗಲೂ ರೆಡಿಯಾಗಿರ್ಬೇಕು ಮತ್ತೆ. ಇಲ್ಲಿ ಹೇಳೋದು ಕೇಳಿ, ಇಲ್ಲ ಹೇಳೋದು. ನಾವೇನಾದರೂ ನಮ್ಗೆ ಯಾವ ಥರ ಎಂಟ್ರಿ ಕೊಡೋದು ಗೊತ್ತಾ? ಜನಗಳು ನಮ್ಮನ್ನ ನೋಡಿದ ತಕ್ಷಣ ಅಂದರೆ ಪ್ರೆಸೆಂಟಲ್ಲೇ ನೋಡ್ಬೇಕು ನಮ್ಮನ್ನು, ಆವಾಗಲೇ ನಾವು ತೋರಿಸೋದು. ಅಲ್ಲಿವರೆಗೂ ನಮ್ಮದು ಸ್ವಲ್ಪ ಡ್ರೆಸ್ ಕೊಡು, ಸ್ವಲ್ಪ ಸೀಕ್ರೆಟ್ ಆಗಿರಲಿ ಗೈಸ್. ಅವನು ಪ್ಯಾರ್ಕಿ ಜಾನೆ ಮನ್ ಅಂತ ಚಿಕ್ಕ ಮಕ್ಕಳು ಹೋದ್ರು ನೋಡು, ಹಿಂಗೆ ತೋರಿಸ್ತವ್ರು. ಸೊ ಗೈಸ್ ಫ್ಯಾನ್ಸ್ ನೋಡಿ ರೋಡಲ್ಲೆಲ್ಲ ಸಿಗ್ತವ್ರೆ. ಹಂಗಲ್ಲ, ಯಾವ್ದಿದು ಗಾಂಧೀಜಿ 3 ಮಂಗಗಳು ಹೋಗ್ತಾ ಇರೋದಂತ ಅವರು. ಗಾಂಧೀಜಿಗೆ 3 ಬಂದರು ಅಂತ ಹೇಳ್ತಾರೆ ಅವರು. ಏನು ಅಂದರೆ ಇವಾಗ ಏನಾದರೂ ತಿನ್ಕೊಂಡು ಹೋಗ್ಬೇಕು, ಹೊಟ್ಟೆ ಬೇರೆ ಹಸಿತೈತೆ. ಬೆಳಗ್ಗೆಯಿಂದ ಸ್ವಲ್ಪ ಚಪಾತಿ ತೊಗೊಂಬಂದಿದ್ರು, ಮತ್ತೆ ಸ್ವಲ್ಪ ಇಡ್ಲಿ ತೊಗೊಂಬಂದೆ. ಯಾರೋ ಇಡ್ಲಿ ತಿಂದ್ರು ಗೈಸ್, ಯಾರೋ ಕ್ಲಾಸಲ್ಲಿ ಸ್ವಲ್ಪ ತಿಂದಿದ್ದು ಗೈಸ್. ಅದು ತಿನ್ಕೊಂಡು ಗೈಸ್ ಕ್ಲಾಸಲ್ಲೆಲ್ಲ. ಇವನಿಗೋಸ್ಕರ ನಾನು ಉಪವಾಸ ಎಲ್ಲ ಇದ್ದೀನಿ, ತಿನ್ಕೊಂಡು ಹೋಗ್ತೇನೆ. ಹಂಗೇನಿಲ್ಲ ಗೈಸ್. ಇವಾಗ ಡೈರೆಕ್ಟಾಗಿ ಅಂಗಡಿ ಹೋಗ್ಬಿಟ್ಟು ವಿಡಿಯೋ ಮಾಡೋಣ ನಮ್ಮ ಗೈಸ್. ಫೈನಲ್ ಆಗಿ ರೋಲ್ ಅಂಗಡಿ ಬಂದಿದ್ದೀವಿ ನೋಡಿ. ಇದೇ ನಮ್ಮದು ಕಾಲೇಜ್ ಹತ್ರ ಇರೋ ರೋಲ್ ಅಂಗಡಿ ಇದು. ನಾವಿಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲರೂ ಮಳೆ ಬರ್ತೈತೆ ಅಂತ ಹೆಂಗೆ ಬಚ್ಚಿಟ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರು ನೋಡಿ ಗೈಸ್. ಒಳಗಡೆ ಶೆಡ್ ಒಳಗಡೆ ಹೋಗು, ಒಳಗಡೆ ಗಾಯ್ಸ್, ಒಳಗಡೆ ಹೋಗ್ತಾರೆ ಗೈಸ್. ಏನು ಅಂದರೆ ಬೆಂಗಳೂರಲ್ಲಿ ವಿಪರೀತ ಮಳೆ ಗಾಯ್ಸ್. ಓ ಅಲ್ವಾ, ಮತ್ತೆ ಅನ್ಕೋಬೇಕಲ್ಲ ಅವರು ಬ್ಯಾಂಕ್ ರಾಬರಿ ಮಾಡೋಕೆ ಬಂದವರು ಅನ್ಕೋಬೇಕು. ಬ್ಯಾಂಕ್ ಗೈಸ್ ಇದು ಗೈಸ್. ಏನು ಅಂದರೆ ಮಳೆಯಲ್ಲಿ ವಿಪರೀತ ಮಳೆ ಬರ್ತೈತೆ ಬೆಂಗಳೂರಲ್ಲಿ. ಸೊ ಏನು ಅಂದರೆ ಇದು ಮಳೆನೂ ಜೋರಾಗೂ ಬರ್ತಾ ಇಲ್ಲ, ಕಡಿಮೆನೂ ಆಗ್ತಾ ಇಲ್ಲ. ಆ ಮನೆಗೂ ಆದರೆ ಬೇರೆ ನಮ್ಮ ಕಾಲೇಜವರು ನಾಳೆ ಫಂಕ್ಷನ್ ಬೇರೆ ಇಟ್ಕೊಂಡವ್ರೆ. ಏನಾಗುತ್ತೋ ಒಂದು ಗೊತ್ತಾಗ್ತಾ ಇಲ್ಲ, ನೋಡುವ ಗೈಸ್. ಫೈನಲ್ ಆಗಿ ರೋಲ್ ಬಂತು. ಹೊಟ್ಟೆ ಬೇರೆ ಹಸಿತಾಯ್ತು ಅಂತ ರೋಲ್ ತಿಂತಾ ಇದ್ದೀವಿ. ಯಾರಾದರೂ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀರಾ? ಮಾತೇ ಇಲ್ಲ ಗೈಸ್. ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀಯಾ? ಇಲ್ವಾ? ನೀನೇ ಮಾಡಂತ ಇವ್ನು ನೋಡಿ ಗೈಸ್, ನಮಗೆ ಚಾಲೆಂಜ್ ಕೊಡ್ತವನೆ ಗೈಸ್. ಫೈನಲ್ ಆಗಿ ಏನು ಅಂದರೆ ಹೊಟ್ಟೆ ಬೇರೆ ಹಸಿತಾಯ್ತು ಅಂತ ಹೇಳ್ಬಿಟ್ಟು ಇವರು ರೋಲ್ ಕೊಡ್ಸಿದ್ರು. ಚೆನ್ನಾಗಿದೆ. ಇವಾಗ ತಿಂದ್ಬಿಟ್ಟು ಬಸ್ ಹಿಡಿಯೋಣ. ಎಲ್ಲ ಗಾಯ್ಸ್, ನಮ್ಮಮ್ಮ ಬಂದ್ಬಿಟ್ಟವ್ರೆ. ಅದು ಕೆಲಸದಿಂದ ಬಂದ್ಬಿಟ್ಟು ಅದು ಹೆಂಗೆ ತಿಂತವ್ರು ನೋಡಿ, ಕೈಯೆಲ್ಲ ಹಾಕೊಂಡಿದ್ವು. ಧರ್ಮಸ್ಥಳ ಪ್ರಸಾದ. ಹಾಂ, ಧರ್ಮಸ್ಥಳ ಪ್ರಸಾದ. ಯಾರು ತಂದಾರ ಅದು? ಮೊನ್ನೆ ಹೋಗಿದ್ರಲ್ಲ ಅಲ್ಲಿ. ಸೊ ಗಾಯ್ಸ್, ನಮ್ಮಮ್ಮ ನೋಡಿ ಹೆಂಗೆ ತಿಂತವ್ರೆ ಧರ್ಮಸ್ಥಳ ಪ್ರಸಾದನ ಅಂತ ಹೇಳ್ಬಿಟ್ಟು. ಇವಳು ನೋಡಿ ಏನಾದ್ರು ಸ್ಪೆಷಲ್ ಮಾಡು ಅಂದರೆ ಬರೀ ಒಂದು ರೈಸ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟವಳೆ. ಅಲ್ಲ ಒಂದು ಏನಾದ್ರು ರೆಸಿಪಿ ಮಾಡ್ಬೇಕಿಲ್ಲ ಹಿಂಗೆ ಗೊತ್ತಿರೋದು ಗೈಸ್. ಇವಳು ಫೇವ್ರೇಟ್ ಅಂದರೆ ಟೊಮೆಟೊ ಬಾತು. ಬಟ್ ಫೇವ್ರೇಟ್ ಅಂತ ಹೇಳ್ಬಿಟ್ಟು ತಕ್ಷಣ ಚಿಕನ್ ಎಲ್ಲ ಮಟನ್ ಹೊಂದಿದ್ದಾಳೆ. ಬಟ್ ಇವಳಿಗೆ ಅಡುಗೆ ಮಾಡೋಕೆ ಬರೋದು ಒಂದೇ ಒಂದು, ಏನು ಅಂದರೆ ಟೊಮೆಟೊ ಬಾತ್. ಟೊಮೆಟೊ ಬಾತ್ ಬಿಟ್ಟರೆ ಏನು ಕಲ್ತೇ ಇಲ್ಲ ನಿಮ್ಮ ಮಗಳು. ಟೊಮೆಟೊ ಬಾತ್ ಬಿಟ್ಟರೆ ಏನು ಮಾಡೋಕೆ ಬರಲ್ಲ ಇದಕ್ಕೆ. ಗೈಸ್ ನೋಡಿ ಹೆಂಗೆ ಹೊಡೆಯಕ್ಕೆ ಬರ್ತಾಳೆ. ಹೋಗಲ್ಲ ನೀನು ಬಾ, ಹೋಗ್ಬರೋದು ಇಬ್ರು ಒಂದ್ಸಲ. ಸಾಯ್ಬಾರ್ದು ಯಾವತ್ಲೂ ತಂಗಿನ ಯಾವತ್ಲೂ ದೂರನೇ ಇಡ್ಬೇಕು. ಮೊಮ್ಮಸ್ ಕೊಡಿಸ್ತಂಬ. ನಿಜ? ಹಾ ಕೊಡ್ಸ್ಲಿಲ್ಲ ಅಂದ್ರೆ ಕೊಡಿಸ್ತಂಬ. ಕೊಡ್ಸ್ಲಿಲ್ಲ ಮೊಮ್ಮಸ್ ಅಂತ ತಕ್ಷಣ ಹೆಂಗ್ ಬರ್ತಾಳೆ ನೋಡಿ ಗೈಸ್ ಇವಳು. ಅದು ಮೊಮ್ಮಸ್ ಅಂತ ನಿಜ ಅಲ್ಲ ಅಂತ. ಮೊಮ್ಮಸ್ ಕೊಡಿಸ್ತಾನಂತೆ. ತಲೆನೂ ಬಚ್ಬೇಕಲ್ಲ, ಹೋಗಿ ಕೊಟ್ಟರೆ ಬರ್ಬೇಕಂತ ಅಲ್ಲಿ ಹೋಗಿ ಕೊಟ್ಟು ಬರ್ಬೇಕು. ತಲೆನೂ ಬಚ್ಬೇಕು, ಕೊಟ್ಟು ಹೋಗಿ ಪಟಕಲ್ಲಿ ಹೋಗಿಟ್ಟಾನ ಬಾ ಅಂತ ಹೇಳಿ ಬಾ. ಗೈಸ್ ಇವಾಗ ನಮ್ಮ ಅಮ್ಮಂದು ಒಂದು ಡ್ರೆಸ್ ಇದೆ, ಅದು ನಾವು ಹೊಲಿಸ್ಕೊಂಡ್ಬರ್ಬೇಕಂತೆ.
ಇವಾಗ ಟ್ರಯಲ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಕೊಟ್ಬಿಟ್ಟು ಹೊಲ್ಬಿಟ್ಟು ಇಕ್ಕಿ ಅಂತ ಹೇಳ್ಬೇಕು. ಸೊ ಇಲ್ಲಾಂದರೆ ಅಲ್ಲೇ ನಿಂತು ಬಿಟ್ಟು ಹೊಲ್ಸ್ಕೊಂಬರ್ಬೇಕು. ಸೊ ಇವಾಗ ಹೋಗ್ಬಿಟ್ಟು ಬರೋಣ ಬನ್ನಿ. ಸೊ ಗಾಯ್ಸ್ ಬ್ಯಾಡ್ ಲಕ್ ಏನು ಅಂದರೆ ನಮ್ಮಮ್ಮ ಹೊಲ್ಸೋಕೆ ಕೊಟ್ಟಿದ್ರು ಬಟ್ಟೆ. ಅದು ಟೈಲರ್ ಅವರು ಅಂಗಡಿನೇ ಓಪನ್ ಮಾಡಿಲ್ಲ, ಮಳೆ ಬಂದಿರೋದಕ್ಕೆ. ಸೊ ಇವಾಗ ನೀವು ಒಂದ್ಸಲ ಲೀವ್ ಹಾಕ್ಬಿಟ್ಟು ಏನಾರು ಮಾಡ್ತಿಲ್ಲ ಅಡುಗೆ, ಏನೋ ಬರೀ ಕೆಲಸ ಮನಿ ಅಂತ ಕುಂತುಬಿಟ್ಟಿಯಲ್ಲ. ಹಾಂ ಹೌದು ಬಿ ಒಂದು ಲೀವ್ ಹಾಕಿ ಎಲ್ಲರೂ ಹೋಗೊಂಬರ್ರಿ. ಹೋಗೋಣ ಯಾಕೆ? ಸೊ ಗಾಯ್ಸ್ ಎಲ್ಲಿ ಕರಿ ಓದ್ಲಿಕ್ಕೆ ನಮ್ಮ ಮಧುರಿಗೆ ಅದು ಇಲ್ಲಿ ಕತ್ತಲ್ಲಿ ಏನೋ ಗಂಟಾಗಿದೆಯಲ್ಲ. ಸೊ ಅದಕ್ಕೆ ಆಪ್ರೇಷನ್ ಮಾಡಬೇಕು. ಯಾಕೆ ಮಾಡ್ತಾರೆ ಅಂತದ್ದು? ಯಾವಾಗ ಮಾಡ್ತಾರೆ? ಸೊ ಗಾಯ್ಸ್ ಇವಾಗ ಇವಳಿಗೆ ಆಪ್ರೇಷನ್ ಬೇರೆ ಮಾಡಿಸ್ಬೇಕು. ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ಥರ ಆಗಿದೆ ಅದು ಗಂಟು ಅಂತ ಹೇಳ್ಬಿಟ್ಟು. ತೋರ್ಸ ಗಂಟು ಗೈಸ್ ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಅದು ಗಂಟು. ಈ ಸೈಡ್ ಸೊ ಗೈಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಅದು. ಇವಾಗ ಈ ಗಂಟನ್ನ ಆಪ್ರೇಷನ್ ಮಾಡಬೇಕು ಗೈಸ್. ಇವ್ರದ್ದು 2 ದಿನ ಬೆಡ್ ಮೇಲೆ ಹಿಂಗ್ ಮಲ್ಕೊಂಡಿರ್ತಾಳೆ ಹಿಂಗೆ. ನಮ್ಮಮ್ಮ ಇಷ್ಟೇ ನೋಡಿ ಗೈಸ್, ಬರ್ತಾರೆ ರೆಡಿ ಆಗ್ತಾರೆ ಹೋಗ್ತಾರೆ, ಅಷ್ಟೇ ಇವ್ರ ಕೆಲಸ. ಡೈಲಿ ಎಗ್ ತಿಂದು ಬೋರ್ ಆಗಲ್ಲ ನಿಂಗೆ? ಮರಿ ಓಡಿಸ್ಕೊಂಬರ್ಲೇನು? ಮರಿ ಓಡಿಸ್ಕೊಂಬರ್ಲ್ಯಾ? ಹಾಂ ರೊಕ್ಕ ಕೊಡು. ನಿಂದು ರೊಕ್ಕದ್ಲೇ ನೀ ತಿನ್ಬೇಕು, ನಮ್ದು ರೊಕ್ಕದ್ಲೇ ನಾವು ತಿಂತೇವೆ. ಸೊ ಗೈಸ್ ಇವಾಗ ಅಮ್ಮ ಕೂಡ ರೆಡಿ ಆಗ್ತವೆ. ನಾವು ಅಷ್ಟೇ.